ಹೊಟ್ಟೆಯ ಸುತ್ತಳತೆ ಜಾಸ್ತಿ ಆದಷ್ಟು ಮನುಷ್ಯನ ಆಯುಷ್ಯ ಗಣನೀಯವಾಗಿ ಕಡಿಮೆ ಆಗುತ್ತೆ. ತೂಕ ಜಾಸ್ತಿ ಇದ್ದರೆ ಮಂಡಿ ಯಾಕೆ ಸವಿಬೇಕು? ಕಂಠ ಸೊಂಟ ಒಟ್ಟಿಗೆ ಇರತಕ್ಕಂಥ ಹಂತದಲ್ಲಿ ನಾನು ಇದ್ದೆ. ಮಂಡಿ ನೋವು ಸವಿತಾ ಇದೆ, ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ, ಮಂಡಿ ಚಿಪ್ ಸವಿತಾ ಇದ್ದಾಗ ಆ ವೇದನೆ ಯಾತನೆ ಇದೆಯಲ್ಲ, ಸಿಕ್ಕಾಪಟ್ಟೆ ಮುಕ್ತದ ಸುಟ್ಟೋಗ್ತೀನಿ ಅಷ್ಟು ಬಿಸಿ ಇರಬಾರ್ದು, ಎಷ್ಟು ಬೇಕಾದ್ರೂ ಮುಟ್ತೀನಪ್ಪ ತಣ್ಣಗಿದೆ ಅಂತ ಇರಬಾರ್ದು. ಹಿಂಗೆ ಹಿಡ್ಕೊಂಡ್ಬಿಟ್ಟಿರ್ತಕ್ಕಂಥ ಜಾಯಿಂಟ್ ಸ್ವಲ್ಪ ಹಿಂಗೆ ಬಿಟ್ಟರೆ ಆಹಾವರೆಗೂ ಆಗಬೇಕಲ್ವಾ. ಸಮಸ್ತ ಕರ್ನಾಟಕ ಟಿವಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಮಾಡ ನಮಸ್ಕಾರಗಳು. ಮಂಡಿ ನೋವು ಅಂದ ತಕ್ಷಣ ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ರೀತಿಯಲ್ಲಿ ಶ್ರೀಸಾಮಾನ್ಯ ಜರ್ಜರಿತನಾಗಿ ಆಗೋದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ದಪ್ಪಗಿದ್ದಾನೆ ಅಥವಾ ವಯಸ್ಸಾದ ಮೇಲೆ ಕೀಲು ನೋವು ಮಂಡಿ ನೋವು ಬರ್ತಕ್ಕಂಥ ಸಾಧ್ಯತೆಗಳು ಇತ್ತು. ಇವತ್ತಿನ ಆರ್ಥೋಪೆಡಿಕ್ ಸೆಗ್ಮೆಂಟಲ್ಲಿ ನೀವು ಸುಮ್ಮನೆ ಒಳ ಹೊಕ್ಕಿ ನೋಡ್ಕೊಂಡು ಬಂದಾಗ ಒ ಪಿ ಡಿಗಳಲ್ಲಿ ಅತಿ ಹೆಚ್ಚಿನ ಹಂತದಲ್ಲಿ ಪುಟ್ಟ ವಯಸ್ಸಿಗೆ ಮಂಡಿ ನೋವು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಪ್ರಮುಖದಂತಹ ಕಾರಣ ಏನು? ಒಬ್ಬ ಶ್ರೀಸಾಮಾನ್ಯ ತನ್ನ ಎಕ್ಸಸೈಸಸ್ನ ದೈನಂದಿನ ಶಾರೀರಿಕ ವ್ಯಾಯಾಮಗಳನ್ನು ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಬಹುಮುಖ್ಯ ಕಾರಣ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ ಅಂತಕ್ಕಂಥ ಮಾತು. ಅಂದರೆ ಶರೀರ ಸರಿಯಾದಂತಹ ಚಲನವಲನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯಕ್ಕೆ ಆಗಬೇಕು. ಒಂದು ಕೃಷಿಕನ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗಾಗೆದ್ದು ಟೈಮ್ನ ನೋಡಿದೆ ಅಂದರೆ ಸೂರ್ಯ ಹುಟ್ಟುತ್ತಾ ಇತ್ತು ಅಂದರೆ ಬೆಳಗಾಯಿತು, ಸೂರ್ಯ ಮುಳುಗ್ದ ಚಂದ್ರ ಕಾಣಿಸ್ದ ಅಂದರೆ ರಾತ್ರಿ ಆಯಿತು ಅಂತಕ್ಕಂಥ ಒಂದು ಲೌಕಿಕ ಪ್ರಜ್ಞೆಯಿಂದ ಒಬ್ಬ ಕೃಷಿಕ ಕೆಲಸ ಮಾಡ್ತಿದ್ದ. ಹಗಲು ಇರಲು ಕಷ್ಟಪಟ್ಟು ಕೆಲಸ ಮಾಡೋನು, ಹಗಲೆಲ್ಲ ದೈಹಿಕವಾಗಿ ದಣಿಯೋನು, ರಾತ್ರಿ ಬಂದು ಊಟ ಮಾಡಿ ಆರೋಗ್ಯವಾದ ರೀತಿಯಿಂದ ನಿದ್ದೆ ಮಾಡೋನು. ನಾಳಿನ ಬಗ್ಗೆ ಚಿಂತೆ ಇರಲಿಲ್ಲ. ಇವತ್ತು ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಹೊಟ್ಟೆಯ ಸುತ್ತಳತೆ ಜಾಸ್ತಿ ಆದಷ್ಟು ಮನುಷ್ಯನ ಆಯುಷ್ಯ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇರ್ತೀವಿ. ಸರ್ವೇ ಸಾಮಾನ್ಯವಾಗಿ ನಿಗದಿತ ಪ್ರಮಾಣಕ್ಕಿಂತ ದೇಹದ ತೂಕ ಜಾಸ್ತಿ ಇದ್ದಾಗ ಸವಿತಕ್ಕಂಥದ್ದು ಮಂಡಿ. ಏನು ಸರ್ ಸಂಬಂಧ? ತೂಕ ಜಾಸ್ತಿ ಇದ್ದರೆ ಮಂಡಿ ಯಾಕೆ ಸವಿಬೇಕು? ಭೂಮಿ ತಾಯಿ ತುಂಬ ವಿಶಾಲ ಹೃದಯವಂತಲಲ್ವಾ, ನಮ್ಮನ್ನೆಲ್ಲ ಹೊತ್ಕೊಂಡು ತಿರುಗ್ತಾಳೆ, ಅದಕ್ಕೇನು ಸಮಸ್ಯೆ ಇಲ್ಲ ಅಂತಕ್ಕಂಥ ಪರಿಧಿಯಲ್ಲಿ ಎಲ್ಲರೂ ಇರ್ತೀವಿ. ನಾನೆಷ್ಟು ದಪ್ಪಗಿದ್ದೆ ಅಂತ ನನ್ನ ಹಳೆ ವೀಡಿಯೋಗಳನ್ನು ಸುಮಾರು ಒಂದು 10 ವರ್ಷದ ಹಿಂದಿನ ವೀಡಿಯೋಗಳನ್ನು ನೀವು ಟ್ರೇಸ್ ಮಾಡಿದ್ರೆ ಕಂಠ ಸೊಂಟ ಒಟ್ಟಿಗೆ ಇರತಕ್ಕಂಥ ಹಂತದಲ್ಲಿ ನಾನು ಇದ್ದೆ. ಐ ನೋ ದ ಪೇಯ್ನ್ ಆಫ್ ಗೈನಿಂಗ್ ಆ್ಯಂಡ್ ಪ್ಲೆಷರ್ ಆಫ್ ರೆಡ್ಯೂಸಿಂಗ್. ಶರೀರದ ತೂಕ ಯಾಕೆ ಸ್ಥಿರವಾಗಿ ಸ್ಥಿಮಿತವಾಗಿ ನಿಗದಿತವಾಗಿ ನಿಯಮಿತವಾಗಿ ಇರಬೇಕು ಅಂತ ಹೇಳಿದ್ರೆ, ಗ್ರೌಂಡ್ ಫ್ಲೋರ್ಗೆ ಒಂದು ಪರ್ಮಿಷನ್ ತೊಗೊಂಡಿರ್ತೀವಿ. ನಮಗೆ ಜಲ್ಲಿ ಮರಳು ದುಡ್ಡು ಸಿಮೆಂಟಿಗೆ ಏನೂ ತೊಂದರೆ ಇಲ್ಲಪ್ಪ, ಪ್ಲ್ಯಾನ್ ಮಾಡೋದು ಬರೀ ಗ್ರೌಂಡ್ ಫ್ಲೋರ್ಗೆ ಮಾತ್ರ. ಅದು 7 and 4 ಕಟ್ಬಿಡ್ತೀನಿ, ಧೈರ್ಯವಾಗಿ ಕಟ್ತೀನಿ, ನಾನು ಹ್ಯಾಂಡಲ್ ಮಾಡ್ಕೋತೀನಿ ಬಂದಿರೋ ಸಿಚುಯೇಷನ್ನ ಅಂತ ನೀವು ಯೋಚನೆ ಮಾಡಿದರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಮೇಲೆ ಲೋಡ್ ಜಾಸ್ತಿ ಆಗಿ ಆ ಲೋಡ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ? ಗ್ರೌಂಡ್ ಫ್ಲೋರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಪಿಲ್ಲರ್ ಬಿರುಕು ಬಿಡುತ್ತೆ, ಬೀಮ್ ಕ್ರ್ಯಾಕ್ ಆಗುತ್ತೆ, ಗೋಡೆ ವೀಕ್ ಆಗುತ್ತೆ, ಬಿಲ್ಡಿಂಗು ಕುಸಿದೋಗ್ತಕ್ಕಂಥ ಸಾಧ್ಯತೆ. ಯಾಕೆಂದರೆ ಫೌಂಡೇಶನ್ನು ಚೆನ್ನಾಗಿರಲ್ಲ. ಸೇಮ್ ಎಕ್ಸಾಂಪಲ್, ನೀವು ಬರೀ ತೂಕ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ, ದುಡ್ಡಿದೆ, ಆಲಸ್ಯ ಜೀವನಕ್ಕೆ ನಾನು ಸಿದ್ಧನಾಗಿದ್ದೀನಿ, ಏನು ಎಕ್ಸಸೈಸ್ ಮಾಡಲ್ಲ, ತಿಂದು ಉಂಡು ಸುಖವಾಗಿರ್ತೀನಿ ಜೀವನದಲ್ಲಿ, ಎಷ್ಟು ಬೇಕಾದ್ರೂ ನಾನು ದೇಹ ತೂಕ ಇದ್ದರೆ ನನಗೇನು ತೊಂದರೆ ಇಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ತುಂಬ ದೊಡ್ಡ ಬೆಲೆಯನ್ನು ನೀವು ತೆತ್ತಬೇಕಾಗತ್ತೆ. ನೀರು ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ರಿಪೇರಿ ಅಲ್ವಾ? ರಿಪೇರಿನೇ ಸೊಲ್ಯೂಷನ್, ಪರ್ಮನೆಂಟ್ ಆಗಲ್ಲ. ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ನೀ ರಿಪ್ಲೇಸ್ಮೆಂಟು ಲೈಫ್ ಟೈಮ್ ಸಕ್ಸಸ್ಸನ್ನು ಕೊಟ್ಟಿದೆ? ನೋವು ಮೋಸ್ಟ್ ಇಂಪಾರ್ಟೆಂಟು. ಆಸ್ಟಿಯೋಆರ್ಥ್ರೈಟಿಸ್ ಆಫ್ ದ ನೀ, ಮಂಡಿ ನೋವು ಸವಿತಾ ಇದೆ, ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ, ಮಂಡಿ ಚಿಪ್ ಸವಿತಾ ಇದೆ ಅಂದಾಗ ಆ ವೇದನೆ ಯಾತನೆ ಇದೆಯಲ್ಲ, ಯಾವ ಹಂತಕ್ಕೆ ತೊಂದರೆ ಕೊಡುತ್ತೆ ಅಂದರೆ, ದೇವ್ರ ನಮಸ್ಕಾರ, ಇಫ್ ಅಟ್ ಆಲ್ ದೇವ್ರು ನಂಬಿದ್ದಾದರೆ, ದೊಡ್ಡವ್ರಿಗೆ ನಮಸ್ಕಾರ ಮಾಡೋಂಥ ವಿಚಾರ ಇದ್ದರೆ ಬಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡು, ತುಂಬ ದೂರದ ಮಾತು, ಸೋಫಾ ಬೇಕೆ. ಸಿಂಪಲ್ ರೀ. ಬೆಂಗಳೂರಂತಹ ಮೆಟ್ರೋಪಾಲಿಟನ್ ಲೈಫ್ ಸ್ಟೈಲ್ಸಲ್ಲಿ ಇವತ್ತು ಬಹುತೇಕ ಮನೆಗಳಲ್ಲಿ ಮಿಡ್ಲ್ ಕ್ಲಾಸ್ ಆ್ಯಂಡ್ ಅಬವ್, ಪಾಯಿಂಟ್ ಟು ಬಿ ಅಂಡರ್ಲೈನ್ಡ್, ಇಂಡಿಯನ್ ಟಾಯ್ಲೆಟು ನಶಿಸಿ ಹೋಗಿದೆ. ಕಮೋಡ್ಗೆ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ, ಅಭ್ಯಾಸ ಆಗಿಬಿಟ್ಟಿದ್ದೀವಿ. ನೀವು ಕಮೋಡಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅಪ್ಪಿ ತಪ್ಪಿ ಊಟಕ್ಕೋ ಸಭೆನೋ ಸಮಾರಂಭನೋ ಸಡಗರನೋ ಹಬ್ಬನೋ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟೆ ಅಂದರೆ
ಎದ್ದೇಳಕ್ಕೆ 4 ಜನ ಬಂದು ಅವ್ರ ಶಕ್ತಿಯೆಲ್ಲ ಹಾಕಿ ನಿಮ್ಮನ್ನು ಎಬ್ಬಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಇದೆಲ್ಲ ಒಂದು ಸಲ ಮಂಡಿ ನೋವು ಬಂತು, ಅಥವಾ ಇನ್ಯಾರಿಗಾರು ಬಂತು, ನಮಗೆ ಬಂತು ಅಲ್ಲ, ನಮಗೆ ಗೊತ್ತಿರೋರು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ರೀತಿಯಲ್ಲಿ ಯಾರಾದರೂ ಮಂಡಿ ನೋವಿಂದ ಬಳಲ್ತಾ ಇದ್ದಾನೆಂದರೆ ನಾವು ಹೆದರ್ಕೊಳ್ದೆ ಎಚ್ಚೆತ್ತುಕೊಳ್ತಕ್ಕಂಥ ಸುಸಂದರ್ಭ. ಈ ಸುಸಂದರ್ಭ ನಮಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ 1 inch ಆಫ್ ಹೈಟ್ ಈಸ್ ಈಕ್ವಲ್ ಟು 1 kg ಆಫ್ ಬಾಡಿ ವೆಯ್ಟ್. ಶಿಸ್ತಿನ ರೀತಿಯಿಂದ ಅದನ್ನು ಅಳವಡಿಸ್ಕೊಳ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ನಡೀಲಿಕ್ಕೆ ಸಾಧ್ಯನೋ ಪ್ರಾರಂಭಿಕ ಹಂತದಲ್ಲೇ ನಾವು ಅದನ್ನು ರೀಇನ್ಫೋರ್ಸ್ ಮಾಡಿಕೊಂಡ್ರೆ, ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಶೈಲಿಯಲ್ಲಿ ಮಂಡಿಗೆ ಚೆನ್ನಾಗಿ ಸ್ಟ್ರೆಂತ್ ಬರಲಿಕ್ಕೆ ಸಾಧ್ಯ ಇದೆ. ತೂಕ ಜಾಸ್ತಿ ಮಾಡಿಕೊಳ್ದಿರ್ತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನ ಆದ್ಯತೆಯನ್ನು ಕೊಡಬೇಕಾಗಿದೆ. ನೆಕ್ಸ್ಟ್, ಆಯುರ್ವೇದ ರೆಮಿಡಿ, ಪಂಚಕರ್ಮ, ಜಾನುಬಸ್ತಿ ಇವೆಲ್ಲ ಅತ್ಯುತ್ತಮವಾದಂಥ ಟ್ರೀಟ್ಮೆಂಟ್ಸು. ಸಕ್ಸಸ್ಫುಲ್ಲಾಗಿ ನೂರಾರು, ಸಾವಿರಾರು, ಲಕ್ಷಾಂತರ ಜನ ಇದ್ರ ಮೇಲೆ ಅವಲಂಬಿತವಾಗಿ ತಮ್ಮ ಜೀವನದ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಗೆ ಬಂದು ಶ್ರೀಸಾಮಾನ್ಯ ರೀತಿಯಲ್ಲಿ ತಾವು ಬದುಕಲಿಕ್ಕೆ ಅವಕಾಶ, ಅನುಕೂಲಾಸ್ಪದ ಅಭೂತಪೂರ್ವವಾಗಿ ಶತಮಾನಗಳಿಂದ ಬಂದು ಸಾಬೀತು ಆಗಿದೆ. ಹಾಗಾಗಿ ಮಂಡಿ ನೋವಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ. ಸರಳ ಮನೆಮದ್ದೊಂದು ಹೇಳಿ ಸರ್, ಈ ಪ್ರಾಬ್ಲಮ್ಗೆ ಈಚೆ ಬರಬೇಕು ಅಲ್ವಾ? 2, ಒಂದು ಅಭ್ಯಂಗ, ಇನ್ನೊಂದು ಅದಕ್ಕೆ ಸ್ವಲ್ಪ ಫರ್ಮೆಂಟೇಷನ್ನ ಕೊಟ್ಟು ಸಿಂಪ್ಟಮ್ಯಾಟಿಕ್ ರಿಲೀಫ್ನ ನಾವು ಹೊಂದೋದು ಹೇಗೆ. ಮೆಡಿಸಿನ್ಸ್ ಬೇಕು, ವೈದ್ಯರ ಮಾರ್ಗದರ್ಶನ ಬೇಕು, ಉಪದೇಶ ಬೇಕು, ಆಪ್ತ ಸಮಾಲೋಚನೆ ಬೇಕು, ಔಷಧಿ ಬೇಕು, ಇದೊಂದು ಭಾಗ, ಇದು ಬೇಕೇ ಬೇಕು. ಅದರ ಜೊತೆಗೆ ಪ್ರಾರಂಭಿಕ ಹಂತದಲ್ಲೇ ನಮಗೆ ಮಂಡಿ ನೋವು ಬರ್ತಾ ಇದೆ, ಏನಾದರೂ ಒಂದು ಉಪಶಮನ ಆಗಬೇಕು, 85 ವರ್ಷ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ತೊಂದರೆ, ಒಬ್ಬರ ಮೇಲೆ ಅವಲಂಬಿತವಾಗಬೇಕು, ಎಲ್ಲಿ ಹೆಜ್ಜೆ ಇಟ್ಟರೆ ಬಿದೋಗ್ಬಿಡ್ತೀನಿ ಅಂತಕ್ಕಂಥ ಭಯ ಬರುತ್ತೆ. ಈ ಸರಳ ಸೂತ್ರಗಳಿಗೆ ತಾವು ಪ್ರಯೋಗ ಆಗಿ ಪ್ರಯೋಜನಶಾಲಿಗಳಾಗಬಹುದು. ಏನು? 1 ಭಾಗ ಎಳ್ಳೆಣ್ಣೆ, 1 ಭಾಗ ಹರಳೆ ಎಣ್ಣೆ, ಜಿಂಜಲಿ ಆಯಿಲ್, ಕ್ಯಾಸ್ಟರ್ ಆಯಿಲ್, ಎರಡನ್ನೂ ತೊಗೊಂಡು ಚೆನ್ನಾಗಿ ಇಂಡೈರೆಕ್ಟಾಗಿ ಬಿಸಿ ಮಾಡಬೇಕು. ಅದು ಎರಡನ್ನೂ ಒಂದು ಕಪ್ಪಲ್ಲಿ ಹಾಕಿ ಆ ಕಪ್ಪನ್ನು ಕುದಿಯುವಂಥ ನೀರಲ್ಲಿಟ್ಟಾಗ ಇಂಡೈರೆಕ್ಟಾಗಿ ಚೆನ್ನಾಗಿ ಎಣ್ಣೆ ಬಿಸಿ ಆಗುತ್ತೆ. ಅದಕ್ಕೆ 4 ರಿಂದ 6 ಕಾಳಷ್ಟು ಬೆಳ್ಳುಳ್ಳಿ ಎಸಳು, 4 ರಿಂದ 6 ಬೆಳ್ಳುಳ್ಳಿ ಎಸಳನ್ನ ಜಜ್ಜಿ ಹಾಕಿ, ಸುಮಾರು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕಿ, ಸ್ವಲ್ಪ ಶುಂಠಿ ಚೆನ್ನಾಗಿ ಜಜ್ಜಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಅಂತ ಹೇಳಿದ್ನಲ್ಲ, ಅದನ್ನು ಮಾಡಿಕೊಂಡು ಸ್ಟವನ್ನು ಆರಿಸಿ ಬಟ್ಟೆಯಲ್ಲಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಥಿಕ್ ವಿಸ್ಕಸ್ ಆಯಿಲ್ ಬರುತ್ತೆ. ಸ್ಟವನ್ನು ಆಫ್ ಮಾಡಿದ್ಮೇಲೆ, ಫಿಲ್ಟ್ರ್ ಮಾಡಾದಮೇಲೆ ಚೆನ್ನಾಗಿ ಬಿಸಿ ಸುಖೋಷ್ಣ, ಚೆನ್ನಾಗಿ ಬಿಸಿ, ಸುಡು ಬಿಸಿ ಅಲ್ಲ, ಸುಖೋಷ್ಣವಾದಂಥ ಬಿಸಿ. ಸುಖ ಉಷ್ಣ ಅಂದರೆ ಏನು? ಸಿಕ್ಕಾಪಟ್ಟೆ ಮುಟ್ಟಿದ್ರೆ ಸುಟ್ಟೋಗ್ತೀನಿ ಅಷ್ಟು ಬಿಸಿ ಇರಬಾರ್ದು, ಎಷ್ಟು ಬೇಕಾದ್ರೂ ಮುಟ್ತೀನಪ್ಪ ತಣ್ಣಗಿದೆ ಅಂತ ಇರಬಾರ್ದು. ಚರ್ಮಕ್ಕೆ ತಡೆಯುವಂಥ ರೀತಿಯಲ್ಲಿ ಬೆಚ್ಚಗೆ ಹಿತವಾಗಿ ಅಪ್ಲೈ ಮಾಡುವಂಥ ಅವಸ್ಥೆಗೆ ಸುಖೋಷ್ಣವಾದಂಥ ಅನುಭೂತ ತೈಲ ಅಂತ ಇದನ್ನು ಹೇಳ್ತೀವಿ. ಇದಕ್ಕೆ 4 ರಿಂದ 6 ಚಿಟಿಕೆ ಪಚ್ಚಕರ್ಪೂರ ಹಾಕ್ಕೊಳ್ಳಿ. ಸ್ವಲ್ಪ ನೀಲಗಿರಿ ಎಣ್ಣೆ ಇದ್ದರೆ ಬಾಯ್ಲ್ ಮಾಡಬೇಡಿ, ತದನಂತರದ ಅವಸ್ಥೆಯಲ್ಲಿ ಬೆಚ್ಚಗಿದ್ದಾಗ ನೀಲಗಿರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಯಿಂಟ್ಸ್ಗೆ ಚೆನ್ನಾಗಿ ಹಚ್ಚಿ ಮಸಾಜನ್ನು ಎವ್ರಿ 3 to 4 hours ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಒಂದು ವಿಚಾರ. ಇದು ಅಭ್ಯಂಗ ಆಯಿತು. ಇದು ಫರ್ಮೆಂಟೇಷನ್ ಬೇಕಲ್ವಾ, ಅದಕ್ಕೊಂದು ಉಪನಾಹ ಕೊಡಬೇಕಲ್ವಾ, ಅದಕ್ಕೊಂದು ತಾತ್ಕಾಲಿಕವಾದಂಥ ಕಂಫರ್ಟು. ಹಿಂಗೆ ಹಿಡ್ಕೊಂಬಿಟ್ಟಿರ್ತಕ್ಕಂಥ ಜಾಯಿಂಟು ಸ್ವಲ್ಪ ಹಿಂಗೆ ಬಿಟ್ಟರೆ ಇದು ಆಹಾವರೆಗೂ ಆಗಬೇಕಲ್ವ. ಅದಕ್ಕೇನು ಮಾಡಬೇಕು? ಹರಳೆ ಎಲೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಪಲ್ಯ ಕಟ್ ಮಾಡ್ತಿರಲ್ಲ ಸೊಪ್ಪನ್ನು, ಹಾಗೆ ಹರಳೆ ಎಲೆ, ನುಗ್ಗೆ ಎಲೆ, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು 4 ರಿಂದ 6 ಪೀಸ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದೇ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬಾಣಲಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಪಲ್ಯ ಎಲ್ಲ ಬಾಡಿಸ್ತೀವಲ್ವ ಬಾಣಲಿಯಲ್ಲಿ, ಅದೇ ಥರ ಒಂದು ತೆಳುವಾದಂಥ ಪಂಚೆ ಬಟ್ಟೆ ತೊಗೊಂಡು ಈ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ಈ ಮಿಶ್ರಣವನ್ನು ಬಟ್ಟೆಯಲ್ಲಿ ಹಾಕ್ಕೊಂಡು ಜಾಯಿಂಟ್ ಎಲ್ಲಿ ನಾವು ಮಸಾಜನ್ನು ಅಭ್ಯಂಗವನ್ನು ಮಾಡ್ಕೊಂಡಿದ್ದೀವಿ ಅದರ ಮೇಲೆ ಫರ್ಮೆಂಟೇಷನ್ ಕೊಡ್ತಕ್ಕಂಥ ರೀತಿಯಲ್ಲಿ ಮೇಲಿಂದ ಮೇಲೆ ನಿಮಗೆ ನೀವೇ ಮಾಡ್ಕೊಳ್ಳಿ. ಏನು ಡಾಕ್ಟ್ರೇ, ನಮಗೆ ನಾವೇ ಮಾಡ್ಕೊಳ್ಬೇಕಾ? ದುಡ್ಡಿದೆ, ಆಳು ಕಾಳಿದ್ದಾರೆ, ಸಪೋರ್ಟ್ ಸ್ಟಾಫ್ ಇದ್ದಾರೆ, ಯಾಕೆ ಅವ್ರನ್ನ ಬಳಸ್ಕೊಳ್ಬಾರ್ದು? ನಿಮಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಂತ ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಶರೀರಕ್ಕೆ ಗೊತ್ತೇ ಹೊರತು ನಿಮಗೆ ಸರ್ವಿಸ್ ಯಾರು ಕೊಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಸಪೋಸ್ ಸಿಕ್ಕಾಪಟ್ಟೆ ಬಿಸಿ ಇದೆ ಅಂದರೆ ಮುಟ್ಟಿದ ತಕ್ಷಣ ನಮ್ಮ ಕೈ ವಾಪಸ್ ಎಳೆಯುತ್ತೆ. ಆದರೆ ಬೇರೆಯವರು ನಿಮಗೆ ಮಾಡಿದಾಗ
ಬಿಸಿ ಇದೆಯಾ, ಇನ್ನೂ ಸ್ವಲ್ಪ ನಮ್ಮ ಬಾಸ್ಗೆ, ನಮ್ಮ ಅಣ್ಣಂಗೆ, ನನ್ನ ಹೆಂಡತಿಗೆ, ನನ್ನ ಅಕ್ಕಂಗೆ, ನಮ್ಮ ಅಜ್ಜಿಗೆ ಆರಾಮ್ ಸಿಗಲಿದ್ದು ಜಾಸ್ತಿ ಹೊತ್ತಿಗೆ ಒತ್ತಿಸ್ತಾ ಇದ್ದರೆ ಸುಟ್ಟು ಚರ್ಮ ಕಿತ್ಕೊಂಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿರುತ್ತೆ. ಸೊ ಕೆಲವೊಂದು ಅನುಭೂತ ಯೋಗಗಳನ್ನು ಅನುಭವಿಸ್ಬೇಕು ಅಂದಾಗ ಅದರ ಪ್ರಯತ್ನ, ಪ್ರಯೋಗ ಮತ್ತು ಪ್ರಯೋಜನ ನಾವೇ ಮಾಡಿಕೊಂಡಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮಂಡಿ ಸವಿತಾ ಇದೆ ಅಂದಾಗ ಕ್ಯಾಲ್ಶಿಯಂ ಇಂಟೇಕು, ಒಳ್ಳೆಯ ನ್ಯೂಟ್ರಿಷನ್ ಇರ್ತಕ್ಕಂಥ ಆಹಾರ. ಪ್ರಶ್ನೆ, ಸಸ್ಯಾಹಾರ ತಿನ್ನಬೇಕಾ? ಮೇಕೆ ಮಾಂಸ, ಕುರಿ ಮಾಂಸ, ಮಟನ್ ತಿಂದ್ಬಿಟ್ರೆ ತುಂಬ ಸ್ಟ್ರೆಂತ್ ಅಂತ ಹೇಳ್ತಾರೆ. ಇಫ್ ಯು ಆರ್ ನಾನ್ ವೆಜಿಟೇರಿಯನ್, ಎಸ್, ಇದು ತೊಗೊಳ್ಬೋದು. ಆದರೆ ಇವತ್ತಿನ ಗ್ರಿಲ್ಡು, ರೋಸ್ಟೆಡ್ಡು, ಕಬಾಬು 65 ಫಾರ್ಮ್ಯಾಟ್ನಲ್ಲ, ನಿಮ್ಮ ಅಜ್ಜಿ ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಮಾಂಸರಸ ಸೂಪು ನಿಮಗೆ ಅಭ್ಯಾಸ ಇದ್ದರೆ ಆ ಥರದ ಆಹಾರ ನೀವು ಸೇವನೆ ಮಾಡ್ಬೋದು. ಇಲ್ಲ ಅಂದರೆ ಸಿಂಪಲ್ ವೆಜಿಟೇರಿಯನ್ ಡಯಟಲ್ಲೂ ಕೂಡ 100ಕ್ಕೆ 100 ನಿಮ್ಮ ನ್ಯೂಟ್ರಿಷನನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಸರಳ ಉದಾಹರಣೆ, ಜಿಂಕೆ ಸಿಕ್ಕಾಪಟ್ಟೆ ಓಡುತ್ತಲ್ವ, ಮೇಕೆ, ಕರಡಿ, ಆನೆ ಎಲ್ಲವೂ ವೆಜಿಟೇರಿಯನ್ ಅನಿಮಲ್ಸ್ ರೀ. ಸಸ್ಯಾಹಾರವನ್ನು ಅವಲಂಬಿತವಾಗಿ ಕೂಡ ತನ್ನ ದೇಹದ ಎಲ್ಲ ಅವಯವಗಳನ್ನು ತನ್ನ ಕೊನೆ ಉಸಿರಿರೋವರೆಗೂ ಸ್ವಾಸ್ಥ್ಯ ರೀತಿಯಿಂದ ಅದು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾಗ ಬುದ್ಧಿವಂತ ಜೀವಿ ನಮ್ಮ ಮಂಡಿ ಚಿಪ್ಪನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯತೆ, ಬಾಧ್ಯತೆ, ಕರ್ತವ್ಯ ಅಲ್ವಾ. ಇವತ್ತು ನಾನು ನಿಮಗೆ ತಿಳಿಸಿದ ಈ ಪುಟ್ಟ ಪ್ರಯೋಗಗಳನ್ನು, ಮನೆಮದ್ದುಗಳನ್ನು ಪ್ರಯತ್ನ ಮಾಡಿ ಆರೋಗ್ಯವಂತರಾಗಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.